ಎಸ್ ಶನಿವಾರದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು 2 ದೊಡ್ಡ ರೆಸಿಪೀಸನ್ನು ತೋರಿಸ್ತಾ ಇದ್ದೀನಿ. ಒಂದು ಬಂದು ಬಾಳೆಕಾಯಿ ಪಲ್ಯ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಎರಡನೇದು ತುಪ್ಪ ಹೇಗೆ ಕಾಯಿಸೋದು ಅಂತ ತೋರಿಸ್ತಿದ್ದೀನಿ. ಎಸ್ ಬನ್ನಿ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಸೋಂಪು ಕಾಳು, ಹಾಗೆ ನೆನೆಸಿಟ್ಕೊಂಡಿರೋ ಕಡಲೆಕಾಳು ಇಷ್ಟು ಬೇಕು. ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನು ಕುಕ್ಕರಲ್ಲಿ ಹಾಕಿ 2 ವಿಷಲ್ ಕೂಗಿಸ್ಕೋಬೇಕು. ಕಡಲೆಕಾಳು ಬೇಯೋದ್ರೊಳಗೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ ಹಾಗೆ ಟೊಮ್ಯಾಟೊ, ಸ್ವಲ್ಪ ಪುದೀನ ಸೊಪ್ಪು ಅಥವಾ ಪುದೀನ ಸೊಪ್ಪಿನ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಆನಂತರ ಬಾಳೆಕಾಯಿ ಸಿಪ್ಪೆಯನ್ನೆಲ್ಲ ಹಿಡ್ಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೋಬೇಕು. ಬಾಳೆದಿಂಡು, ಬಾಳೆಹೂವು, ಬಾಳೆಕಾಯಿ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿನೆಲ್ಲ ನೀರಲ್ಲಿ ಹಾಕಿಟ್ಕೋಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ. ಆನಂತರ ಒಗ್ಗರಣೆಗೆ ನೀರುಳ್ಳಿ, ಟೊಮ್ಯಾಟೊ ಹಾಗೆ ಸ್ವಲ್ಪ ಕಾಯಿ ತುರಿಬೇಕು, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಕರಿಬೇವು ಕೂಡ ಬೇಕು ಒಗ್ಗರಣೆಗೆ. ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಕರಿಬೇವು ಇಷ್ಟನ್ನು ಹಾಕಿ ಆನಂತರ ಈರುಳ್ಳಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿಲ್ವಾ ಅದನ್ನು ಹಾಕಬೇಕು. ಹಾಗೆ ಕಾಯಿ ತುರಿನೂ ಹಾಕ್ಬಿಡಿ ಇವಾಗಲೇ. ಇದಿಷ್ಟನ್ನು ಮಿಕ್ಸ್ ಮಾಡಿ ಆನಂತರ ಬಾಳೆಕಾಯಿ ನೀರಲ್ಲಿ ಹಾಕಿಟ್ಟಿದ್ವಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕಬೇಕು. ಆಮೇಲೆ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಡ್ಬೇಕು. ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಹೊಡೆದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಆ ನಂತರ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಇರುತ್ತಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಒಗ್ಗರಣೆ ಹಾಕಬೇಕಾದ್ರೆ ಸ್ಪೈಸಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅಂತ ಹೇಳೋದನ್ನು ಮರ್ತುಬಿಟ್ಟಿದ್ದೆ, ಮಾರಿದೆ ಹಾಕ್ಬಿಡಿ, ತೋರಿಸಿದ್ದೀವಿ ವಿಡಿಯೋದಲ್ಲಿ. ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿದ ಮೇಲೆ ಕಡಲೆ ಹಾಗೆ ಶೇಂಗಾ ಪುಡಿ ಒಂದು ಮಾಡಿಟ್ಕೊಂಡಿರ್ತೀವಿ ನಾವು ಯಾವಾಗಲೂ ಪಲ್ಯಕ್ಕೆ, ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಟುಬಿಡಬೇಕು ಚೆನ್ನಾಗಿ ಬೇಯೋದಕ್ಕೆ. ಇದು ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ. ಬೆಂದಾದ ಮೇಲೆ ಲಿಡ್ ಓಪನ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಬೇಕು. ಏನಪ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಪಲ್ಯ ನೀರಾಗುತ್ತೇನೋ ಅಂದ್ಕೋಬೇಡ್ರಿ. ಎಲ್ಲ ಸೆಟ್ ಆದಮೇಲೆ ಅದು ಗಟ್ಟಿ ಆಗುತ್ತೆ. ತಟ್ಟೆಗೆ ಹಾಕಿದ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೇನೆ. ಟಡನ್ ಅಂತ ಅಮ್ಮ ಅಡುಗೆ ಮಾಡುವಾಗ ಅಡುಗೆ ಮನೆಗೆ ಹೋಗೋದೇ ಚೆಂದ. ಹೋಗಿ ನೋಡ್ತಾ ಇದ್ದರೆ ಈ ಪಲ್ಯಕ್ಕೆ ಚೆನ್ನಾಗಿ ಚಪಾತಿ ಮಾಡ್ತಾಯಿದ್ರು. ಅದನ್ನು ಒಂಚೂರು ವೀಡಿಯೋ ಮಾಡ್ಕೊಂಡು ಹಾಕ್ಬಿಟ್ಟಿದ್ದೀವಿ, ನೋಡ್ಕೊಂಬಿಡಿ. ಹೇಗಿದೆ? ನಾನು ಊರಿಂದ ಬೆಣ್ಣೆ ತೊಗೊಂಡು ಬಂದಿದ್ದೆ. ಅಮ್ಮನ ಮನೇಲಿ ಬಂದಿದ್ದೀನಲ್ವಾ, ಸೊ ಅಮ್ಮನ ಹತ್ರನೇ ತುಪ್ಪ ಕಾಸ್ಕೊತಾ ಇದ್ದೀನಿ. 2 kg ಬೆಣ್ಣೆ ಇದು. ಮೊದಲಿಗೆ ಬೆಣ್ಣೆ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ವಾಶ್ ಮಾಡಿಕೊಂಡ್ರೇ ಇದು ಚೆನ್ನಾಗಾಗೋದು. ಇದು ಒಬ್ಬರ ಹತ್ರನೇ ನನಗೆ ಪೂರ್ತಿ 2 kg ಬೆಣ್ಣೆ ಸಿಗಲಿಲ್ಲ. ಸೊ 1 kg ಹಸುವಿನ ಬೆಣ್ಣೆ ಇದೆ, ಇನ್ನೊಂದು kg ಎಮ್ಮೆದು ಬೆಣ್ಣೆ ಇದೆ. ಸೊ ಅದಕ್ಕೆ ಸ್ವಲ್ಪ ವೈಟು ಸ್ವಲ್ಪ ಎಲ್ಲೋ ಕಾಣಿಸ್ತಾ ಇದೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರನೇ ಕಾಯಿಸ್ಬೇಕು, ಹಾಗಾದರೆ ಸೂಪರಾಗಿ ಬರುತ್ತೆ ತುಪ್ಪ. ಬೆಣ್ಣೆ ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಅದನ್ನು ಕರಗೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಇಡಬೇಕು. ಕರಗೋಕ್ಕಿಡುವಾಗ ಸ್ವಲ್ಪ ಉಪ್ಪನ್ನು ಕೂಡ ಬೆರೆಸಬೇಕು. ಬೆಣ್ಣೆ ಎಲ್ಲ ಕರಗಿದ ಮೇಲೆ ಬೇರೊಂದು ದೊಡ್ಡ ಪಾತ್ರೆಗೆ ನಾವು ಅದನ್ನು ಸೋಸ್ಕೋಬೇಕು. ಸೋಸ್ಕೊಂಡ್ಮೇಲೆ ಆ ಪಾತ್ರೆನೂ ಕೂಡ ಗ್ಯಾಸ್ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡಬೇಕು. ಆನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಸ್ಪೂನು ಮೆಂತೆ, 2 ಲವಂಗ, 2 ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಬೆಳ್ಳುಳ್ಳಿ, ವೀಳ್ಯದೆಲೆ, ನುಗ್ಗೆ ಸೊಪ್ಪು, ಅರಶಿನದೆಲೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಮಜ್ಜಿಗೆ, ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟು ಸಾಮಾನು ಬೇಕಾಗುತ್ತೆ. ಬೆಣ್ಣೆ ಕರಗಿ ಚೆನ್ನಾಗಿ ಕುದ್ದಾದಮೇಲೆ ಸ್ವಲ್ಪ ಎಣ್ಣೆ ಟೈಪ್ ಕಾಣ್ತಾ ಇರುತ್ತೆ. ಆವಾಗ ಸ್ವಲ್ಪ ಮಜ್ಜಿಗೆಲಿ ಕೈ ಎತ್ಕೊಂಡು ಚಿಮಿಸ್ ನೋಡಿದರೆ ಚಟ ಅಂತ ಸಿಡಿಯುತ್ತೆ. ಆ ಟೈಮಲ್ಲಿ ವೀಳ್ಯದೆಲೆಗೆ ಸುಣ್ಣ ಹಚ್ಚಿಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು. ಆ ನಂತರ ನುಗ್ಗೆ ಸೊಪ್ಪು, ಅರಿಶಿಣದೆಲೆ
ಹಸಿದಿದ್ದರೂ ಹಾಕ್ಬೋದು ಅಥವಾ ಒಣಗಿದ್ದಿದ್ರೂ ಹಾಕ್ಬೋದು. ನಂತರ ಒಣಮೆಣಸಿನ್ಕಾಯಿ, ರುಬ್ಬಿಟ್ಕೊಂಡಿರೋ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಾಕಿ ಆದಮೇಲೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಮಜ್ಜಿಗೆಯಲ್ಲಿ ನೆನೆಸ್ಕೊಂಡು ಇದಕ್ಕೆ ಹಾಕಬೇಕು. ಹಾಕಿದ ಮೇಲೆ ನಂತರ 1-2 ಸೆಕೆಂಡು ಅಥವಾ 1-5 ಸೆಕೆಂಡ್ ಅಷ್ಟೇ ಕುದಿಸ್ಬಿಟ್ಟು ನಂತರ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ನಂತರ ಸ್ವಲ್ಪ ತಣ್ಣಗಾಕ್ಬಿಡಬೇಕು. ಪೂರ್ತಿ ತಣ್ಣಗಾಗಬಾರ್ದು. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ನೀವು ಯಾವ ಡಬ್ಬಿಗೆ ತುಪ್ಪ ಹಾಕ್ಬೇಕು ಅಂದ್ಕೊಂಡಿರ್ತೀರ ಆ ಡಬ್ಬಿಗೆ ಸೋಸ್ಕೊಂಬಿಡಬೇಕು. ನಾವು ತುಪ್ಪ ನೈಟ್ ಕಾಯಿಸಿದ್ವಿ. ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಇಷ್ಟು ಚೆನ್ನಾಗಿ ಎತ್ಕೊಂಡಿತ್ತು ತುಪ್ಪ, ಮರಳಾಗಿತ್ತು. ತುಪ್ಪ ಚೆನ್ನಾಗಿ ಕಾಯಿಸಿದ್ರೆ ಈ ಥರ ಮರಳಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನುಣ್ಣಗೆ ಒಂಥರ ಚೆನ್ನಾಗಿರಲ್ಲ, ಪೇಸ್ಟ್ ಥರ ಆಗಿರುತ್ತೆ, ಅದೆಲ್ಲ ಚೆನ್ನಾಗಿರಲ್ಲ. ಇಷ್ಟೆಲ್ಲ ಐಟಮ್ಸ್ ಹಾಕಿ ತುಪ್ಪ ಕಾಯಿಸಿ ತಿಂದು ನೋಡಿ ಟೇಸ್ಟ್ ಏನು ಸಖತ್ತಾಗಿರುತ್ತೆ ಅಂತ. ಸುಮ್ಮನೆ ಏನೋ ಒಂದು ಎಲೆನೋ ಅಷ್ಟೇ ಹಾಕ್ಬಿಟ್ಟು ಕಾಯಿಸಿದ್ರೆ ಅದು ತುಪ್ಪ ಅಂತ ಅನಿಸಲ್ಲ, ಟೇಸ್ಟ್ ಇರೋದಿಲ್ಲ. ಎಸ್, ಇದಾಗಿತ್ತು ಇವತ್ತಿನ ಶನಿವಾರದ ವ್ಲಾಗು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ರೆಸಿಪೀಸ್ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್.